ಅಧಿವೇಶನವನ್ನ ವಿರೋಧಿಸಿ ಎಂಇಎಸ್ ಪ್ರತಿಭಟನೆಗೆ ಮುಂದಾಗಿತ್ತು. ಈ ಪ್ರತಿಭಟನಾ ಸ್ಥಳಕ್ಕೆ ನುಗ್ಗೋದಿಕ್ಕೆ ಕರವೇ ಕೂಡ ಯತ್ನಿಸಿತು. ಕರವೇ ಮುಖಂಡನನ್ನ ತಡೆದು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬೆಳಗಾವಿಯ ಕರವೇ ಮುಖಂಡ ಸುರೇಶ್ ಗವಣ್ಣನವರ್ ಪೊಲೀಸ್ ವಶದಲ್ಲಿ. ಎಂಇಎಸ್ ವಿರುದ್ಧ ಪ್ರತಿಭಟನೆಗೆ ಬಂದಿದ್ದಂತಹ ಸುರೇಶ್ ಗವಣ್ಣನವರ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಒಂದು ಕಡೆ ಅಧಿವೇಶನವನ್ನ ವಿರೋಧಿಸಿ ಎಂಇಎಸ್ ಪ್ರತಿಭಟನೆಗೆ ಮುಂದಾಗಿತ್ತು. ಇದನ್ನ ವಿರೋಧಿಸಿ ಕರವೆಯ ಮುಖಂಡ ಪ್ರತಿಭಟನಾ ಸ್ಥಳಕ್ಕೆ ಎಂಟ್ರಿ ಕೊಡ್ತಾರೆ. ಆಗ ಪೊಲೀಸರು ಸುರೇಶ್ ನನ್ನ ತಡೆದು ವಶಕ್ಕೆ ಪಡಿತಾರೆ. ಬೆಳಗಾವಿಯ ಕರವೇ ಮುಖಂಡ ಸುರೇಶ್ ಗವಣ್ಣನವರ್. तर गेल्या अनेक दिवसांपासून ಎರಡನೇ ರಾಜಧಾನಿ ಬೆಳಗಾವಿ ಆಗಿರುವಂತ ಬೆಳಗಾವಿಯಲ್ಲಿ ಏನು ಮಹಾಮೇಳವನ್ನ ಇವತ್ತು ಎಂಇಎಸ್ ನವರು ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಧಿಕ್ಕಾರವನ್ನು ಕೂಗುತ್ತದೆ. ಯಾವುದೇ ಕಾರಣಕ್ಕೂ ಈ ಮಹಾಮೇಳವನ್ನ ಮಾಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಬೆಳಂಗಿಲ್ಲ. ಈ ರೀತಿ ನಮ್ಮ ಸರ್ಕಾರ ಇಲ್ಲಿ ಅಧಿವೇಶನ ನಡೆಸಬೇಕಾದ್ರೆ ಎಂಇಎಸ್ ನಾಯಕರು ಈ ರೀತಿ ಮಹಾಮೇಳವನ್ನ ಮಾಡುವುದರ ಮುಖೇನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.